ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೋರೆಕಾಯಿ, ಹಾಲು ಸೋರೆಕಾಯಿ ಅಂತಲೂ ಹೇಳ್ತಾರೆ, ಲೌಕಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ಆದರೆ ಈ ಥರದ್ದು ಒಂದು ಏನಾದರೂ ಸ್ವೀಟ್ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿವತ್ತು 3 ಸೋರೆಕಾಯಿನ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಿಪ್ಪೆನೆಲ್ಲ ತೆಗೆದು ಈ ಥರ ತುರಿದುಕೊಂಡಿದ್ದೀನಿ. ನೋಡಿ, ತುರಿದು ಅದಾದಮೇಲೆ ಈ ರಸ ಇರುತ್ತಲ್ವ, ಅದರಲ್ಲಿ ರಸ ತುಂಬ ಇರುತ್ತೆ, ಅದನ್ನೆಲ್ಲ ಹಿಂಡಿ ಒಂದು ಪಾತ್ರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀವು ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಕಾದರೆ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾವೊಂದು ಸ್ವಲ್ಪ ಕಾಜು, ಬಾದಾಮು ಮತ್ತು ಒಣ ದ್ರಾಕ್ಷಿ ನಾವು ಯಾವತ್ತೂ ಸ್ವಲ್ಪ ವಾಶ್ ಮಾಡಿಕೊಂಡು ಒಂದು ಸರಿ ಕ್ಲೀನಾಗಿ ತೊಳೆದು ಬಿಸಿ ನೀರಲ್ಲಿ ನೀವು ತೊಳ್ಕೊಂಡು ಆಮೇಲೆ ಒರೆಸಿಟ್ಬಿಡಿ. ಅದು ಯಾಕೆಂದರೆ ತುಂಬ ಔಷಧಿ ಹೊಡೆದಿರ್ತಾರೆ. ಅದಾದಮೇಲೆ ಒಂದು 2-3 ಸ್ಪೂನ್ ತುಪ್ಪ ಹಾಕಿ ಒಂದು ಕಡಾಯಿಯಲ್ಲಿ ಈ ಕಾಜುನ ಮತ್ತು ಬಾದಾಮನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಲರ್ ಬರೋ ತನಕ. ಅದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಮಾಡ್ಕೋಬೋದು, ಹಾಕ್ಬೋದು, ಇಲ್ಲ ಅಂದರೆ ನಡೆಯುತ್ತೆ. ಆಮೇಲೆ ದ್ರಾಕ್ಷಿನೂ ಇದೇ ಥರ ಹಾಕಿ ಎಲ್ಲದನ್ನು ನಾನು ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಾಗುತ್ತೆ ಅಂತ ಅಷ್ಟೇ, ಅದೇನು ಮತ್ತೇನು ಇದಿಲ್ಲ. ದ್ರಾಕ್ಷಿನೂ ನೋಡಿ ಎಲ್ಲ ಒಳ್ಳೆ ಗುಳ್ಳೆ ಥರ ಹಿಂಗೆ ಉಬ್ಬಿ ಬರ್ತಾ ಇದೆ ಚೆನ್ನಾಗಿ. ದ್ರಾಕ್ಷಿ ತೊಳೆದಿಲ್ಲ ಅಂದರೆ ತುಂಬ ಔಷಧಿ ಹೊಡೆದಿರ್ತಾರಲ್ವ ಫ್ರೆಂಡ್ಸ್. ನಾನು ಯಾವಾಗಲೂ ಮಾಡುವಾಗ ತೊಳ್ಕೊಂಡೇ ಮಾಡೋದು, ನನಗೆ ಅದು ಇಷ್ಟನೇ ಆಗಲ್ಲ. ಯಾಕೋ ಗೊತ್ತಿಲ್ಲ, ನಮ್ಮ ಮೊದಲಿಂದನೂ ನಾವು, ಯಾಕೆಂದರೆ ದ್ರಾಕ್ಷಿ ಹಣ್ಣನ್ನು ನಾವು ತೊಳ್ಕೊಂಡು ತಿಂತೀವಿ, ಹಾಗೆ ಒಣ ದ್ರಾಕ್ಷಿನೂ ವಾಶ್ ಮಾಡಿಕೊಂಡೇ ತಿನ್ನಬೇಕು. ಇದಾದಮೇಲೆ ಏನಿಲ್ಲಿ ನಾವು ತುರಿದು ಹಿಂಡಿ ರಸನ ತೆಗೆದಿಟ್ಕೊಂಡಿದ್ವಲ್ಲ, ಅದೇ ಕಡಾಯಿಗೆ ತುಪ್ಪ ಇರುತ್ತಲ್ವ, ಅದಕ್ಕೆ ನಾವು ಚೆನ್ನಾಗಿ ಇದನ್ನು ಈ ಥರ ಫ್ರೈ ಮಾಡೋಣ. ಸುಮಾರು ಒಂದು ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ. ಸೋರೆಕಾಯಿನ ಸುಮಾರು ಆಲ್ಮೋಸ್ಟ್ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ, ಎಷ್ಟೋ ಕಡೆ. ಆದರೆ ತುಂಬ ಹೆಲ್ದಿ, ಹಾರ್ಟಿಗೆಲ್ಲ ಇದು ಭಾಳ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಅದ್ರ ಬದಲು ಈ ಥರ ಏನಾದರೂ ಸ್ವೀಟೆಲ್ಲ ಆದರೂ ಮಾಡ್ಕೊಂಡು ತಿನ್ಬೋದು. ಈಗ 1 ಸ್ಪೂನ್ ತುಪ್ಪನ ನಾನು ಮತ್ತೆ ಎಕ್ಸ್ಟ್ರಾ ಹಾಕಿದ್ದೀನಿ. ಸೋರೆಕಾಯಿಲಿ ಪರಾಠ ಮಾಡ್ಬೋದು, ಅಥವಾ ಪಲ್ಯ ಮಾಡ್ಬೋದು, ಈ ಥರ ಸ್ವೀಟು ಹಲ್ವಾ ಮಾಡ್ಬೋದು, ಭಾಳಷ್ಟು ವೆರೈಟಿ ಮಾಡ್ಬೋದು. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೋರೆಕಾಯಿ ಬ್ಲಡ್ ಪ್ಯೂರಿಫೈ ಆಗಲಿಕ್ಕೆ ಅಥವಾ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯ ಒಂದು ಹೆಲ್ಪ್ಫುಲ್ ಆಗಿದೆ. ಇದು ಖಂಡಿತ ನಾವು ಯೂಸ್ ಮಾಡಲೇಬೇಕಾದ ಒಂದು ತರಕಾರಿ. ಆದರೆ ಎಷ್ಟೋ ಜನರಿಗೆ ಅದು ಏನು ಇದು ತಿನ್ನೋಕ್ಕೆ ಇಷ್ಟಪಡಲ್ಲ, ತಿನ್ನಲ್ಲ. ಆದರೆ ಖಂಡಿತ ಮಾಡಬೇಕು. ಇದರಲ್ಲಿ ಒಂದು ರೆಸಿಪಿ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ. ಕೋಫ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್. ಹೀಗೆ ವೆರೈಟಿದು ಮಾಡಿದರೆ ಪಕೋಡ ಭಾಳ ಚೆನ್ನಾಗಾಗುತ್ತೆ. ಒಂದು ಸರಿ ನಿಮಗೆ ಪಕೋಡದ ರೆಸಿಪಿ ತೋರಿಸ್ತೀನಿ. ಅದಾದಮೇಲೆ ಈಗ ಒಂದು 10 ನಿಮಿಷ ನಾನು ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ. ಭಾಳ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ, ಹಾಲು ಹಾಕಿದ್ರೇ ಚೆನ್ನಾಗಾಗೋದು, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಾಗಲ್ಲ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ಸಕ್ಕರೆ ಹಾಕೋದು. ನಾವು ಎಷ್ಟು ಹಾಲು ಹಾಕಿರ್ತೀವಲ್ಲ ಅಷ್ಟೇ. ನಿಮ್ಮ ಸ್ವೀಟ್ ನಿಮ್ಗೆ ಎಷ್ಟು ತಿಂತಿರಲ್ಲ ಅದೇ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾದವರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು 1 ಗ್ಲಾಸ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಜಾಸ್ತಿ ಏನೂ ಇಲ್ಲ, ಬೆಲ್ಲದಲ್ಲೂ ಮಾಡ್ಬೋದು, ಬೆಲ್ಲ ಹಾಕಿನೂ ತುಂಬ ಚೆನ್ನಾಗಾಗುತ್ತೆ. ನಾನು ಸಕ್ಕರೆನೇ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಬೇಯಿಸೋಣ, ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ. ಇದೆಲ್ಲ ಸಕ್ಕರೆ ಎಲ್ಲ ಈಗ ಮಿಕ್ಸ್ ಆಗಿ ಅದು ಕರಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ. ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ, ಆದರೂ ಭಾಳ ಟೇಸ್ಟು ಹಾಗೆ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು, ಮನೆ ಮಕ್ಕಳಿಂದ ಹಿಡಿದು ಎಲ್ಲರೂ ತಿಂತಾರೆ ಫ್ರೆಂಡ್ಸ್ ಇದನ್ನು. ಮತ್ತು ಅಷ್ಟೇನು ತುಂಬ ಕಷ್ಟದ ಒಂದು ಸ್ವೀಟ್ ಅಲ್ಲ ಇದು. ಆರಾಮಾಗಿ ಯಾವಾಗ ಬೇಕಾದರೂ ಮಾಡ್ಬೋದು. ಮನೇಲಿ 1 ಅಥವಾ 2 ಸೋರೆಕಾಯಿ ಇದ್ರೂ ಆರಾಮಾಗಿ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಯಿತು, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಮೇಲೆ ಒಂದು ಸ್ವಲ್ಪ ನಾನು ಮೊದಲೇ ಏಲಕ್ಕಿನ ಕುಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ತುಪ್ಪದಲ್ಲಿ, ಅದನ್ನು ಹಾಕಿ ಎಲ್ಲದನ್ನು ಹಾಕೋಣ. ಒಂದು ಸ್ವಲ್ಪನೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಡೆಕೋರೇಷನಿಗೆ ಅಂತ. ನೋಡಿ ಎಲ್ಲ ಮಿಕ್ಸ್ ಮಾಡೋಣ. ಭಾಳ ಚೆನ್ನಾಗಿರುವಂಥ ಲೌಕಿ ಹಲ್ವಾ ಅಂತ ಹೇಳ್ಬೋದು, ಅಥವಾ ಸೋರೆಕಾಯಿ ಹಲ್ವಾ ಅಂತ ಹೇಳ್ಬೋದು. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸುತ್ತೆ ಅಂತ ನೋಡಿ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದಿದ್ರು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಮತ್ತು ನೋಡಿ, ನಾನೀಗ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬಿಸಿ ಬಿಸಿ ಟೀ ಜೊತೆನೋ ಹಾಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ.
ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ನಾನು ಮೇಲಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ರೆಸಿಪಿ. ನೋಡಿ, ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.